ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದು ನಮ್ಮ ತೋಟ. ಈ ತೋಟ ಅಂತ ಹೇಳಿದ ಕೂಡಲೇ ಅಲ್ಲಿ ಬಾಳೆ ಗಿಡಗಳು, ತೆಂಗಿನ ಮರ, ಅಡಿಕೆ ಮರ, ಗದ್ದೆ ಇದೆಲ್ಲ ಇರುತ್ತೆ. ಹೀಗೆ ಇದ್ದಾಗ ಅದರಲ್ಲಿ ಏನೋ ಪ್ರತಿದಿನ ತೋಟಕ್ಕೆ ಹೋದಾಗ ಏನೇನೋ ಸಿಗ್ತಾ ಇರ್ತದೆ. ಹಾಗೆ ನಮಗೆ ಇವತ್ತೊಂದು ಚೆನ್ನಾಗಿರುವ ಬಲಿತಿರುವ ಬಾಳೆಕಾಯಿ ಸಿಕ್ಕಿತ್ತು ನೋಡಿ. ಇದು ಕದಳಿ ಬಾಳೆಕಾಯಿ ನೋಡಿ, ಬೆಳೆದು ಒಡೆದು ಹೋಗಿದೆ, ಅದು ಗಾಯ ಆಗಿದೆ ನೋಡಿ. ಇಂಥದ್ದು ಹಣ್ಣು ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಬಾಳೆಕಾಯಿಗಳನ್ನು ಉಪಯೋಗ ಮಾಡಿ ಇವತ್ತೊಂದು ಟೇಸ್ಟಿ, ಒಂದು ಸುಲಭದ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಈ ಬಲಿತ ಬಾಳೆಕಾಯಿಗಳನ್ನು ಈ ಥರ ಸಿಪ್ಪೆ ತೆಗೆದು ಹೀಗೆ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಳಿ. ಬಾಳೆಕಾಯಿಯನ್ನು ನೀರಿನಲ್ಲಿ ಹಾಕುವುದು ಅವಶ್ಯಕ. ಅದರ ಕನರು ಎಂತ ಇದ್ದರೂ ಅದು ಬಿಟ್ಟುಕೊಳ್ಳುತ್ತದೆ. ಈಗ ಒಂದು ಸೇರಿನಷ್ಟು ಬಾಳೆಕಾಯಿ ಇದ್ದಿರಬಹುದು, ಬಾಳೆಕಾಯಿಯ ಹೋಳುಗಳು. ಅದಕ್ಕೆ 2 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. ಅದು 4 ಗಂಟೆ ನೆನೆದಿದೆ. ಈಗ ಆ ಅಕ್ಕಿಯನ್ನು ಕೂಡ ಇದಕ್ಕೆ ಬ್ಯಾಚ್ ವೈಸ್ ಹಾಕಿಕೊಳ್ಳೋಣ. ಹೀಗೆ ಬಾಳೆಕಾಯಿ ದೋಸೆ ಮಾಡುವಾಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿಕೊಳ್ಳಬೇಕು. ಆಗ ಬಾಳೆಕಾಯಿಯ ಕನರು ಏನಿರ್ತದೆ, ಕಲರು ಕಪ್ಪಾಗುವಂತಹ ಗುಣ ಇರುವುದಿಲ್ಲ. ಇದು ಅಮ್ಮ ಹೇಳಿದ ಟಿಪ್ಸ್. ಹೀಗೆ ಸ್ವಲ್ಪವೇ ನೀರು ಹಾಕಿ ಇದನ್ನು ಈ ಥರ ನುಣ್ಣಗೆ ರುಬ್ಬಿಕೊಳ್ಳೋಣ. ಇದೇ ರೀತಿ ಬಾಳೆಕಾಯಿಯಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಮೆಣಸು ಹಾಕಿ ಖಾರ ದೋಸೆ ಮಾಡುವ ಕ್ರಮವೂ ಇದೆ. ನಾವು ಹೆಚ್ಚಾಗಿ ಈ ಥರ ಖಾರ ಹಾಕದೆ ಬಾಳೆಕಾಯಿ ದೋಸೆಯನ್ನು ಮಾಡುತ್ತೇವೆ. 2 ಬ್ಯಾಚಿನಲ್ಲಿ ರುಬ್ಬಿ ಇಟ್ಟುಕೊಂಡು ಅದಕ್ಕೆ ಬೇಕಿದ್ದಷ್ಟು ಉಪ್ಪನ್ನು ಸೇರಿಸಿದರೆ ಹಿಟ್ಟು ತಯಾರಾಯಿತು. ನೋಡಿ ಎಷ್ಟೊಂದು ಸುಲಭ. ಮನೆಯಲ್ಲೇ ಇರುವ, ತೋಟದಲ್ಲಿರುವ ಹಾಳಾಗುವ ವಸ್ತುವಿನಿಂದ ಪೌಷ್ಟಿಕದಾಯಕವಾದ ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟ್ ಇರುವಂತಹ ಬಾಳೆಕಾಯಿಯಿಂದ ಒಂದು ರುಚಿಕರವಾದ ದೋಸೆ. ಇದು ಯಾರು ಕೂಡ ಮಾಡಬಹುದು. ಈಗ ಒಂದು ದೊಡ್ಡ ಕಾವಲಿ ಇಟ್ಟಿದ್ದೇನೆ ಕಬ್ಬಿಣದ್ದು. ಅದಕ್ಕೆ ಚೂರು ಎಣ್ಣೆ ಪಸೆ, ತುಂಬ ಎಣ್ಣೆ ಪಸೆ ಮಾಡಬಾರದು. ಪ್ರತಿ 3 ದೋಸೆಗೊಮ್ಮೆ ಎಣ್ಣೆ ಪಸೆ ಮಾಡಿದರೆ ಸಾಕು. ನಂತರ ಹಿಟ್ಟನ್ನು ಈ ಥರ ಹಾಕಿಕೊಂಡು ನಾವೆಲ್ಲ ಅಡಿಕೆ ಹಾಳೆಯ ತುಂಡಿನಿಂದ ಈ ಥರ ಹರಡಿಸಿಕೊಳ್ಳುತ್ತೇವೆ. ನಿಮ್ಮ ಊರಲ್ಲಿ ದೋಸೆ ಹರಡಿಸಿಕೊಳ್ಳಲು ಏನು ಉಪಯೋಗ ಮಾಡುತ್ತೀರಿ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಹಾಳೆ ಕಡೆಯಿಂದ ಈ ಥರ ಅದನ್ನು ಹರಡಿಸಿಕೊಳ್ಳಬೇಕು. ಸೌಟಿನಿಂದ ಹರಡಿಸಿದರೆ ಈ ಥರ ತೆಳ್ಳಗೆ ಬರುವುದಿಲ್ಲ, ಒಳ್ಳೆ ಪೇಪರಿನಾಗೆ ಕ್ರಿಸ್ಪಿ ದೋಸೆ ಬರುತ್ತದೆ. ಟೇಸ್ಟ್ ಕೂಡ ಇರುತ್ತದೆ, ಹೆಲ್ದಿಯೂ ಇರುತ್ತದೆ. ನೋಡಿ, ಅದರ ಬದಿ ತನ್ನಿಂದ ತಾನೇ ಬಿಟ್ಟುಕೊಳ್ಳುವಷ್ಟು ಬೇಗ ಇದು ಎಬ್ಬಿಸಬಹುದು. ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಕವಚಿ ಹಾಕಿದರಾಯಿತು. ತೆಂಗಿನ ಎಣ್ಣೆ ಬೇಡದಿದ್ದರೆ ತುಪ್ಪ ಹಾಕಬಹುದು, ಎಣ್ಣೆ ಬೇಡದಿದ್ದರೆ ಹಾಕದಿದ್ದರೂ ತೊಂದರೆ ಇಲ್ಲ. ಈಗ ನೋಡಿ ಎಷ್ಟು ಸುಲಭವಾಗಿ ಬೇಗನೆ ದೋಸೆಗಳು ಎಬ್ತಾ ಇದೆ. ಇದಂತೂ ಸುಲಭ, ರುಚಿಕರ, ಆರೋಗ್ಯಕರ ಬಾಳೆಕಾಯಿಯಿಂದ ಮಾಡುವಂತಹ ದೋಸೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಭಾರಿ ಇಷ್ಟ. ಇಲ್ಲಿ ಎಲ್ಲರ ತೆಂಗಿನ ತೋಟ, ಅಡಿಕೆ ತೋಟ ಇರುವಲ್ಲಿ ಬಾಳೆ ಗಿಡ ಇದ್ದಲ್ಲಿ ಬಾಳೆ ಗಿಡದಲ್ಲಿ ಯಾವಾಗಲೂ ಬಾಳೆಕಾಯಿ ಬರುತ್ತಿರುತ್ತದೆ. ಈ ಬಾಳೆಕಾಯಿಯಿಂದ ವಿವಿಧ ಅಡುಗೆಗಳನ್ನು ಮಾಡುವುದು ಸಂಪ್ರದಾಯ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಮ್ಮ ತಂದೆ ಇದ್ದಾಗ ಮನೆಯಲ್ಲಿ ಬಾಳೆಹಣ್ಣನ್ನೊಂದು ತಪ್ಪಿಸುತ್ತಿರಲಿಲ್ಲ. ಅದು ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಎಲ್ಲವೂ ಇದೆ, ಹೊರಗಿನಿಂದ ತರಲಾಗುವುದಿಲ್ಲ. ಹಾಗಾಗಿ ಮಕ್ಕಳಿರುವ ಮನೆಯಲ್ಲಿ ಬಾಳೆಹಣ್ಣು ಇರಲೇಬೇಕು ಎಂದು ಅವರ ವಾದವಾಗಿತ್ತು. ಹಾಗೆ ಅಮ್ಮ ಬಾಳೆಕಾಯಿಯನ್ನು ಈ ಥರ ಅಡುಗೆ ಮಾಡುವುದನ್ನು ತಪ್ಪಿಸುವುದಿಲ್ಲ. ಅದಕ್ಕೆ ಸೈಡ್ ಡಿಶ್ ಆಗಿ ನಾನೊಂದು ಮೂಲಂಗಿಯ ಜಜ್ಜು ಮೂಲಂಗಿ ಗೊಜ್ಜು ಮಾಡಿದ್ದೆವು. ಹಾಗೆಯೇ ಬಾಳೆಕಾಯಿ, ಎಳೆ ಬಾಳೆಕಾಯಿ ಬಿದ್ದಿತ್ತು, ಅದನ್ನು ಒಂದು ರುಚಿಕರವಾದ ಪಲ್ಯ ಮಾಡಿದ್ದೆವು. ಆ ಬಾಳೆಕಾಯಿ ಪಲ್ಯ ಮತ್ತು ಜಜ್ಜು ಮೂಲಂಗಿ ಗೊಜ್ಜಿನೊಂದಿಗೆ ಇವತ್ತಿನ ಈ ಬಾಳೆಕಾಯಿ ದೋಸೆಯನ್ನು ಸವಿದೆವು. ಖಾರವಾದ ಚಟ್ನಿ ಇನ್ನೂ ಚೆನ್ನಾಗಿರುತ್ತದೆ. ಹಾಗೆ ಬೆಲ್ಲ ಮತ್ತು ಎಣ್ಣೆಯಿಂದ ಕೂಡ ಇದನ್ನು ತಿನ್ನುವ ಸಂಪ್ರದಾಯವಿದೆ. ನನಗಿಷ್ಟವಾಯಿತು. ನಿಮಗೆ ಹೇಗಾಯಿತು? ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಎಂದು ಹೇಳುತ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.